ಕನ್ನಡದ ಎಲ್ಲ ಮಕ್ಕಳಿಗೂ ನಮಸ್ಕಾರ. ನಾನು CRS ಸರ್. ಈ ವಿಡಿಯೋದಲ್ಲಿ ಈಕ್ವೇಶನ್ ಆಫ್ ಟ್ರಾಜೆಕ್ಟರಿ ಆಫ್ ಅ ಪ್ರೊಜೆಕ್ಟೈಲ್ ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ನಂದೊಂದು ಹಿಂದಿನ ವಿಡಿಯೋದಲ್ಲಿ ಈ ಈಕ್ವೇಶನ್ ಡಿರೈವ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಇದರಲ್ಲಿ ನಾವು ಅದನ್ನ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಮೋಸ್ಟ್ ಆಫ್ ದ ಕ್ವೆಶ್ಚನ್ ಇದರಲ್ಲಿ ನಾನು ಒಂದೆರಡು ಕ್ವೆಶ್ಚನ್ ಮಾಡ್ತೀನಿ. ಅದು JEE ಲೆವೆಲ್ ಅಲ್ಲಿ ಇರುತ್ತೆ, ನೀಟ್ಗೂ ಬಹಳ ಯೂಸ್ ಆಗುತ್ತೆ. CET ನಲ್ಲಿ ಇದರ ರಿಸಲ್ಟ್ ಗಳನ್ನ ನೀವು ತಗೊಂಡು ಶಾರ್ಟ್ ಕಟ್ ಆಗಿ ಬಳಸ್ಕೋಬಹುದು. ಬನ್ನಿ ಒಂದೊಂದೇ ಕ್ವೆಶ್ಚನ್ ನೋಡೋಣ. ಮೊದಲನೇ ಪ್ರಶ್ನೆ, a jet of water is projected at an angle of 45 degree. ಸೊ ಆಂಗಲ್ ಆಫ್ ಪ್ರೊಜೆಕ್ಷನ್ ಕೊಟ್ಟಿದ್ದಾರೆ ಹಾರಿಜಾಂಟಲ್ ಜೊತೆಗೆ, ಅದು 45 ಡಿಗ್ರಿ ನಂತೆ. ಫ್ರಮ್ ಎ ಅಂದ್ರೆ ಈ ಪಾಯಿಂಟ್, ಇದನ್ನ ಆರಿಜಿನ್ ಅಂತಲೇ ಅನ್ಕೊಂಡ್ಬಿಡೋಣ. ಅವ್ರು ಎ ಅಂತ ಕರೆದಿದ್ದಾರೆ, ನಾವು ಮತ್ತಿನ್ ಯಾಕೆ ಓ ಅಂತ ಕರಿಬೇಕು, ಇರ್ಲಿ ಬಿಡಿ. ವಿಚ್ ಇಸ್ ಸಿಚುವೇಟೆಡ್ ಎಟ್ ಅ ಡಿಸ್ಟೆನ್ಸ್ OA at A half a meter. ಮೊದಲನೇ ಕೇಸಲ್ಲಿ ಈ ಗೋಡೆ ಸ್ಪ್ರೇ ಮಾಡ್ತಿದೆಯಲ್ಲ ಜೆಟ್ ನ, ಆ ವಾಟರ್ ಜೆಟ್ ನ ಸ್ಪ್ರೇ ಮಾಡ್ತಾ ಇರೋ ನಾಜಲ್ ಇಂದ ಅರ್ಧ ಮೀಟರ್ ದೂರದಲ್ಲಿ ಇದೆಯಂತೆ. ಎರಡನೇ ಕೇಸಲ್ಲಿ 2 ಮೀಟರ್ ದೂರದಲ್ಲಿ ಇದೆಯಂತೆ. ದ ಸ್ಪೀಡ್ ಆಫ್ ಪ್ರೊಜೆಕ್ಷನ್ ಇನಿಷಿಯಲ್ ವೆಲಾಸಿಟಿ ಕೊಟ್ಬಿಟ್ಟಿದ್ದಾರೆ, ಎಷ್ಟದೋ √10 ಮೀಟರ್ ಪರ್ ಸೆಕೆಂಡ್ ಅಂತೆ. ಸೊ ಅದನ್ನ √10 ಮೀಟರ್ ಪರ್ ಸೆಕೆಂಡ್ ಅಂತ ಬರ್ಕೋತೀನಿ. ಫೈನ್ ಪಾಯಿಂಟ್ P ಆಫ್ ಸ್ಟ್ರೈಕಿಂಗ್ ಆಫ್ ದ ವಾಟರ್ ಜೆಟ್ ವಿತ್ ದ ವರ್ಟಿಕಲ್ ವಾಲ್. ಈ ವಾಟರ್ ಜೆಟ್, ನೀರಿನ ಜೆಟ್ ಹೋಗ್ಬಿಟ್ಟು ಗೋಡೆಗೆ ಎಲ್ಲಿ ಹೊಡೆಯುತ್ತೆ, ಯಾವ ಪಾಯಿಂಟ್ ಗೆ ಹೋಗಿ ಹೊಡೆಯುತ್ತೆ ಅನ್ನೋ ಪ್ರಶ್ನೆ. ಸೊ ಇದನ್ನ ಸಾಲ್ವ್ ಮಾಡೋದು ಹೇಗೆ? ಎಕ್ಸ್ ಕೋಆರ್ಡಿನೇಟ್ ಅವ್ರು ಆಗ್ಲೇ ಕೊಟ್ಬಿಟ್ಟಿದ್ದಾರೆ. ಮೊದಲನೇ ಕೇಸಲ್ಲಿ ಎ ಪಾರ್ಟ್ ಆಫ್ ದ ಕ್ವೆಶ್ಚನ್ X1 ಅಂತ ಕರಿತೀನಿ. ಹಾಫ್ ಅ ಮೀಟರ್ ದೂರದಲ್ಲಿ ಇದೆಯಂತೆ ಗೋಡೆ, ಹಾಫ್ ಅ ಮೀಟರ್ ದೂರದಲ್ಲಿ ಇದೆಯಂತೆ. ಎಲ್ಲಿ ಹೋಗಿ ಹೊಡೆಯುತ್ತೆ ಅನ್ನೋದು ನೋಡ್ಬೇಕು, ಅಂದ್ರೆ ವೈ ಕೋಆರ್ಡಿನೇಟ್ ನೋಡ್ಬೇಕಾಗಿದೆ. ಹಾಗಾಗಿ ನಾವು ಒಂದು ಕೆಲಸ ಮಾಡೋಣ, ನಮ್ಮ ಈಕ್ವೇಶನ್ ಆಫ್ ಟ್ರಾಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಬರ್ಕೊಳ್ಳೋಣ. ಏನದು? y ಈಕ್ವಲ್ ಟು x tan θ ಮೈನಸ್ gx ಸ್ಕ್ವೇರ್ ಡಿವೈಡೆಡ್ ಬೈ 2u ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಇದು ನಮ್ಮ ಈಕ್ವೇಶನ್ ಆಫ್ ಟ್ರಾಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಅಲ್ವಾ? ಹಾಗಾಗಿ ಇದನ್ನ ಯೂಸ್ ಮಾಡಿಕೊಂಡು ನಾವು ಮೊದಲನೇ ಕೇಸಲ್ಲಿ ನೀರಿನ ಜೆಟ್ ಹೋಗ್ಬಿಟ್ಟು ವಾಲಿಗೆ ಎಲ್ಲಿ ಹೊಡೆಯುತ್ತೆ ಅನ್ನೋದನ್ನ ನೋಡೋಣ. ಬನ್ನಿ, ವೈ ಕೋಆರ್ಡಿನೇಟ್ ಕಂಡುಹಿಡಿಬೇಕು. ಅದು ಯಾವುದು? ವೈ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಎಲ್ಲಿ ಹೋಗಿ ಹೊಡೆಯುತ್ತೋ ಆ ವೈ ಕೋಆರ್ಡಿನೇಟ್ ಇದು. ಎಕ್ಸ್ ಕೋಆರ್ಡಿನೇಟ್ ಎಷ್ಟು ಕೊಟ್ಟಿದ್ದಾರೆ? ಹಾಫ್. ಟ್ಯಾನ್ ಆಫ್ ಆಂಗಲ್ ಆಫ್ ಪ್ರೊಜೆಕ್ಷನ್ ಮಕ್ಕಳ 45 ಡಿಗ್ರಿ ಇದೆ, ಮೈನಸ್ ಜಿ ಅದು 10 ಅಪ್ರಾಕ್ಸಿಮೇಟ್ಲಿ. ಎಕ್ಸ್ ಸ್ಕ್ವೇರ್ ಮಾಡಿದ್ರೆ 1/2 ನ 0.5 ಅಂತ ಬರ್ಕೋಬಹುದು. 0.5 ನ ಸ್ಕ್ವೇರ್ ಮಾಡಿದ್ರೆ 0.25 ಬರುತ್ತೆ, ಡಿವೈಡೆಡ್ ಬೈ 2 ಯು ಸ್ಕ್ವೇರ್. ಯು ಅಂದ್ರೆ 10 ಅಪ್ಪ, ಸ್ಕ್ವೇರ್ ಮಾಡಿದ್ರೆ ಯು ಅಂದ್ರೆ √10, ಸ್ಕ್ವೇರ್ ಮಾಡಿದ್ರೆ 10 ಬರುತ್ತೆ. ಕಾಸ್ ಥೀಟಾ, ಕಾಸ್ ಥೀಟಾ ಇಸ್ 45, ಕಾಸ್ ಸ್ಕ್ವೇರ್ ಮಾಡ್ಬೇಕು. ಕಾಸ್ 45 ಅಂದ್ರೆ 1/√2, ಸ್ಕ್ವೇರ್ ಮಾಡಿದ್ರೆ 1/2 ಬರುತ್ತೆ. ನೋಡಿ ಇವಾಗ ಈ 2 ಕ್ಯಾನ್ಸಲ್ ಆಗೋಗುತ್ತೆ, ಈ 10 ಕ್ಯಾನ್ಸಲ್ ಆಗೋಗುತ್ತೆ. tan 45 ಅಂದ್ರೆ 1 ಅಪ್ಪ, 1/2 ಅಂದ್ರೆ 0.5 ಅಂತ ಬರ್ಕೋಬಹುದು, ಮೈನಸ್ 0.25. ಎಷ್ಟು ಬಂತಿದೋ? y ಈಕ್ವಲ್ ಟು 0.25 ಮೀಟರ್ ಬರುತ್ತೆ. ಅಂದ್ರೆ ಏನಾಯ್ತು? ಪಾಯಿಂಟ್, ಈ ಪಾಯಿಂಟ್ ಮೊದಲನೇ ಕೇಸಲ್ಲಿ ಮಕ್ಕಳ, ಮೊದಲನೇ ಕೇಸಲ್ಲಿ ಪಾಯಿಂಟ್ ಎಕ್ಸ್ ಕೋಆರ್ಡಿನೇಟ್ ಅವರೇ ಕೊಟ್ಬಿಟ್ಟಿದ್ದಾರೆ, ಹಾಫ್ ಮೀಟರ್. ಮತ್ತೆ ಇದು 0.25 ಅಂದ್ರೆ 1/4 ಮೀಟರ್. ಅಂದ್ರೆ ಆರಿಜಿನ್ ಇಂದ ನೀರಿನ ಜೆಟ್ ನ ಶೂಟ್ ಮಾಡಿದಾಗ ಎಕ್ಸ್ ಡಿಸ್ಟೆನ್ಸ್ ಹಾಫ್ ಅ ಮೀಟರ್ ದೂರಕ್ಕೆ ಹೋಗಿ, ಆಮೇಲೆ ವೈ ಡಿಸ್ಟೆನ್ಸ್ 1/4 ಮೀಟರ್ ದೂರಕ್ಕೆ ಹೋದ್ರೆ ಆ ಪಾಯಿಂಟ್ ಅಲ್ಲಿ ನೀರ್ ಬಂದು ಹೊಡಿತಾ ಇರುತ್ತೆ ಗೋಡೆಗೆ ಅಂತ ಮೊದಲನೇ ಆನ್ಸರ್. ಇದೇ ತರ ಇವಾಗ ಈ ವಿಡಿಯೋ ಪಾಸ್ ಮಾಡ್ಬಿಟ್ಟು ಎಕ್ಸ್ ಜಾಗಕ್ಕೆ 2 ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಆನ್ಸರ್ ಬರುತ್ತಾ ಅಂತ. ಏನ್ ಬರುತ್ತೆ ಅಂತ ನೋಡೋಣ ಬನ್ನಿ. ಸೊ ಬಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ಇದು. ಸೇಮ್ ಅದೇ ಈಕ್ವೇಶನ್ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಷ್ಟೇ. y ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ 2 ಹಾಕೋಣ, ಬಿಕಾಸ್ ಈ ಕೇಸಲ್ಲಿ x2 ಇದೆಯಲ್ಲ ಅದನ್ನ 2 ಅಂತ ಕೊಟ್ಟಿದ್ದಾರೆ. x1 ಹಾಫ್ ಅಂತ ಕೊಟ್ಟಿದ್ದಾರೆ, x2 ನ 2 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಗೋಡೆ ದೂರ ಹೋಗ್ಬಿಟ್ರೆ ನೀರು ಇವಾಗ ಎಲ್ಲಿ ಹೋಗಿ ಹೊಡೆಯುತ್ತೆ ಗೋಡೆಗೆ ಅಂತ ಹೇಳಿ. ಸೊ y ಈಕ್ವಲ್ ಟು 2 tan 45 ಮೈನಸ್ ಜಿ 10 ಇಂಟು ಎಕ್ಸ್ ಸ್ಕ್ವೇರ್. ಇವಾಗ 4 ಆಯ್ತದೋ ಅಲ್ವಾ? ಸೊ 2 ಸ್ಕ್ವೇರ್ ಇಸ್ 4. x2 ನಮ್ಗೆ 2 ಇದೆ, 2 ಮೀಟರ್ ಇದೆ. ಸೊ ಸ್ಕ್ವೇರ್ ಮಾಡಿದ್ರೆ 4 ಆಯ್ತು, ಡಿವೈಡೆಡ್ ಬೈ 2 ಯು ಸ್ಕ್ವೇರ್. ಯು ಮತ್ತೆ √10 ಸ್ಕ್ವೇರ್ 10 ಆಗುತ್ತೆ, ಇಂಟು ಕಾಸ್ ಸ್ಕ್ವೇರ್ ಥೀಟಾ ಅದು 1/2 ಆಗುತ್ತೆ. 2 ಕ್ಯಾನ್ಸಲ್ ಆಯ್ತು, 10 ಕ್ಯಾನ್ಸಲ್ ಆಯ್ತು. ಸೊ y ಬಿಕಮ್ಸ್ ಈಕ್ವಲ್ ಟು 2 tan 45 ಹೇಗಿದ್ರು 1 ಮೈನಸ್ 4. ಎಷ್ಟು ಬಂತು ಆನ್ಸರ್? -2 ಮೀಟರ್ ಬಂತು.
ಅಂದ್ರೆ ಈ ನೀರಿನ ಜೆಟ್ಟು ಇದು 2 ಮೀಟರ್ ದೂರ ಇದ್ದಾಗ -2 ಹೋಗಿ ಹೊಡೆಯುತ್ತೆ, ಅಂದ್ರೆ ಈ ಎಕ್ಸ್ ಆಕ್ಸಿಸ್ ಗಿಂತ ಕೆಳಗೆ ಹೋಗಿ ಹೊಡೆಯುತ್ತೆ ಅನ್ನೋದು ಉತ್ತರ. ಬೇಕಾದ್ರೆ ಈ ಪಾಯಿಂಟ್ ಅನ್ನ ಹೀಗೆ ಬರ್ಕೊಂಡ್ಬಿಡೋಣ, ಪಿ ಎಕ್ಸ್ ವೈ ತರ ಬರ್ಕೊಂಡ್ಬಿಡೋಣ. ಎಕ್ಸ್ ಅವ್ರು ಕೊಟ್ಟಿರೋ 2, ವೈ ನಾವು ಕಂಡು ಹಿಡಿದಿರೋದು -2. ಆಫ್ ಕೋರ್ಸ್ ಎಲ್ಲ ಮೀಟರ್ ಅಲ್ಲಿ ಇದೆ. ಸೊ ಹೀಗಿರ್ಬೇಕಾದ್ರೆ ಈ ಕ್ವೆಶ್ಚನ್ ನಮ್ಗೆ ಈಕ್ವೇಶನ್ ಆಫ್ ಟ್ರಾಜೆಕ್ಟರಿ ಆಫ್ ಅ ಪ್ರೊಜೆಕ್ಟೈಲ್ ನ ಹೇಗ್ ಬಳಸಬೇಕು, ಆ ಈಕ್ವೇಶನ್ ಇನ ಅರ್ಥ ಏನು ಅಂತ ಹೇಳಿ ಡೀಟೇಲ್ ಆಗಿ ಹೇಳ್ಕೊಡುತ್ತೆ. ಈ ಕ್ವೆಶ್ಚನ್ ಅನ್ನ ಅಭ್ಯಾಸ ಮಾಡಿ. ಈ ತರದ ಕ್ವೆಶ್ಚನ್ ಗಳು ನಿಮಗೆ ಸಾಕಷ್ಟು ಪುಸ್ತಕದಲ್ಲಿ ಸಿಗುತ್ತವೆ, ನೀವು ಅದನ್ನ ಆನ್ಸರ್ ಮಾಡಿದ್ರೆ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಹೋಗೋಣ, ಮುಂದಿನ ಪ್ರಶ್ನೆ ಸಾಲ್ವ್ ಮಾಡೋಣ ಬನ್ನಿ. ಚೆನ್ನಾಗಿದೆ. A particle is projected from the ground at t equal to 0 so that on its way it just clears 2 vertical walls of equal height on the ground. ಅಂದ್ರೆ ನಮ್ಮ ಪ್ರೊಜೆಕ್ಟೈಲ್ ಇವಾಗ ಫಸ್ಟ್ ನಾನು ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್ ಬರ್ಕೊಂಡ್ಬಿಡ್ತೀನಿ. ಇದು ನಮ್ಮ ವೈ ಕೋಆರ್ಡಿನೇಟ್, ಇದು ನಮ್ಮ ಎಕ್ಸ್ ಕೋಆರ್ಡಿನೇಟ್ ಆಗಿದೆ. ಓಕೆ, ಸಾರಿ ನಮ್ಮ. ಸೊ ಇದು ನಮ್ಮ ವೈ ಕೋಆರ್ಡಿನೇಟ್. ಬೇಕಾದ್ರೆ ನಿಮ್ಗೊಂದ್ ಸ್ವಲ್ಪ ಕಾಣ್ಲಿ ಅಂತ ದೊಡ್ಡದಾಗಿ ಬರ್ಕೋತೀನಿ. ಇದು ನಮ್ಮ ಎಕ್ಸ್ ಕೋಆರ್ಡಿನೇಟ್. ಈ ಎಕ್ಸ್ ಆಕ್ಸಿಸ್ ಮೇಲೆ ನಮ್ಗೆ 2 ಗೋಡೆಗಳಿದೆಯಂತೆ. ದೇರ್ ಆರ್ ವರ್ಟಿಕಲ್ ವಾಲ್ಸ್ ಆಫ್ ಈಕ್ವಲ್ ಹೈಟ್. ಅದನ್ನ ಬರ್ಕೊಳ್ಳೋಣ. ಸೊ ಇದು ಮೊದಲನೇ ಗೋಡೆ, ಅಂಡ್ ಎರಡನೇ ಗೋಡೆ ಅಲ್ಲಿ ಪಕ್ಕದಲ್ಲಿ ಬರ್ಕೊಂಡ್ಬಿಡೋಣ. ಸೊ ಈ ತರ 2 ಗೋಡೆ ಇದೆ, ರೈಟ್? 2 ಗೋಡೆ ಇದೆ. ಏನಂತ ಹೇಳುತ್ತೆ ಕ್ವೆಶ್ಚನ್? ಇಫ್ ದ ಪಾರ್ಟಿಕಲ್ ಪಾಸಸ್ ಜಸ್ಟ್ ಗ್ರೇಸಿಂಗ್ ದ ಟಾಪ್ ಆಫ್ ದ ವಾಲ್ ಎಟ್ ಟೈಮ್ t1, ಅಂದ್ರೆ t1 ಅಷ್ಟು ಟೈಮ್ಗೆ ಮೊದಲನೇ ಗೋಡೆ ದಾಟತ್ತಂತೆ, t2 ಅಷ್ಟು ಟೈಮ್ಗೆ ಎರಡನೇ ಗೋಡೆ ದಾಟತ್ತಂತೆ. ಹಾಗಾದ್ರೆ ಹೇಗೆ ಹೋಗ್ತಾ ಇರ್ಬೋದು? ಅದು ಹೀಗ್ ಹೋಗಿ ಹೀಗ್ ಬಿದ್ಬಿಟ್ಟಿದೆ. ಪ್ರೊಜೆಕ್ಟೈಲ್ ಹೀಗ್ ಹೋಗಿ ಹೀಗ್ ಬಿದ್ಬಿಟ್ಟಿದೆ. ಈ ಗೋಡೆಗಳ ಹೈಟ್ ಎಚ್ ಇರ್ಲಪ್ಪ, ಎಚ್ ಇಸ್ ದ ಹೈಟ್ ಆಫ್ ದ ವಾಲ್ ಅಂತ ಅನ್ಕೊಂಡ್ಬಿಡೋಣ. ನಾವು ಅದನ್ನೇ ಕಂಡುಹಿಡಿಬೇಕಂತೆ, ದ ಹೈಟ್ ಆಫ್ ದ ವಾಲ್ ಕಂಡುಹಿಡಿಬೇಕಂತೆ. ಅದ್ ಮೊದಲನೇ ಪ್ರಶ್ನೆ ನಮ್ಗೆ. ಅದನ್ನ ಮಾಡೋಣ. ಟೈಮ್ t1 ಅಂಡ್ t2 ಇನ್ ಟರ್ಮ್ಸ್ ಆಫ್ ಎರಡನೇ ಪ್ರಶ್ನೆ. ಅದು t1 ಮತ್ತೆ t2 ಎಷ್ಟಾಗಿರುತ್ತೆ ಅಂತ ಹೇಳಿ ಮಾಡೋಣ, ಒಂದೊಂದೇ ಮಾಡೋಣ. ಫಸ್ಟ್ ಆಪ್ಷನ್ ಫಸ್ಟ್ ಕ್ವೆಶ್ಚನ್ ಅನ್ನ ನೋಡೋಣ. ಎ ಪಾರ್ಟ್ ಆಫ್ ದ ಕ್ವೆಶ್ಚನ್ ನ ಸಾಲ್ವ್ ಮಾಡೋಣ. ವಾಟ್ ಇಸ್ ದ ಹೈಟ್ ಆಫ್ ದ ವಾಲ್ ಅಂತ ಹೇಳಿ ಕೇಳ್ತಾರೆ. ಈಗ ಹೈಟ್ ಆಫ್ ದ ವಾಲ್ ನ ನೀವು ಬರೆಯೋದಾದ್ರೆ ಬರೀ ನಮ್ಮ ವೈ ಕೋಆರ್ಡಿನೇಟ್ ನ ನೋಡ್ತಾ ಈಕ್ವೇಶನ್ ಆಫ್ ಕೈನಮ್ಯಾಟಿಕ್ಸ್ ನ ಬರೆಯೋಣ. ಏನಂತ ಹೇಳ್ತದೋ? ಎಸ್ ವೈ ಈಕ್ವಲ್ ಟು ಯು ವೈ ಇಂಟು ಟಿ ಪ್ಲಸ್ ಹಾಫ್ ಎ ವೈ ಇಂಟು ಟಿ ಸ್ಕ್ವೇರ್ ಅಂತ ಬರಿಬಹುದು. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ದ ವೈ ಆಕ್ಸಿಸ್ ಇಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಆನ್ ದಿ ವೈ ಆಕ್ಸಿಸ್ ಮಲ್ಟಿಪ್ಲೈಡ್ ಬೈ ಟೈಮ್ ಪ್ಲಸ್ ಹಾಫ್ ಎ ವೈ ಇಂಟು ಟಿ ಆಕ್ಸೆಲರೇಷನ್. ವೈ ಆಕ್ಸಿಸ್ ಅಲ್ಲಿ ಎಷ್ಟಿರುತ್ತೆ? -g ಇರುತ್ತೆ, ಕೆಳಗಡೆ ಇರುತ್ತಲ್ಲ ಅದಕ್ಕೆ. ಸೊ ಇವಾಗ ವೈ ಆಕ್ಸಿಸ್ ನಮ್ಗೆ ಹೈಟ್ ಬೇಕಲ್ವಾ? ಹೈಟ್ ಎಚ್ ಇದೆ. ಸೊ ವರ್ಟಿಕಲ್ ಡಿರೆಕ್ಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ದ ವೈ ಆಕ್ಸಿಸ್ ನ ಎಚ್ ಅಂತ ಬರೆಯೋಣ. ಇಟ್ಸ್ ಈಕ್ವಲ್ ಟು ಯು ವೈ ಇಸ್ ಯು ಸೈನ್ ಟೀಟಾನಪ್ಪ ಕಾರಣ ಇಂಟು t1 ಮೈನಸ್ ಹಾಫ್ ಜಿ t1 ಸ್ಕ್ವೇರ್. ಕಾರಣ ಏನಕ್ಕೆ ಯು ಸೈನ್ ಟೀಟಾ ಅಂತ ಬರ್ದೆ ಅಂದ್ರೆ ಇದ್ರ ಇನಿಷಿಯಲ್ ವೆಲಾಸಿಟಿ ಯು ಅಂತ ಅನ್ಕೊಳ್ಳೋಣ, ಆಂಗಲ್ ಆಫ್ ಪ್ರೊಜೆಕ್ಷನ್ ಟೀಟಾ ಅಂತ ಅನ್ಕೊಳ್ಳೋಣ. ಆ ಟೀಟಾ ಹಾರಿಜಾಂಟಲ್ ಜೊತೆಗಿರೋದ್ರಿಂದ ಯು ಕಾಸ್ ಥೀಟಾ ಅಂದ್ರೆ ಹಾರಿಜಾಂಟಲ್ ಇನಿಷಿಯಲ್ ವೆಲಾಸಿಟಿ, ಅದೇ ಯು ಸೈನ್ ಟೀಟಾ ಅಂದ್ರೆ ವರ್ಟಿಕಲ್ ಇನಿಷಿಯಲ್ ವೆಲಾಸಿಟಿ ಆಗುತ್ತೆ. ಹೋಗೋಣ ಮುಂದಕ್ಕೆ. ಈಗ ಇದೇ ತರ ಎರಡನೇ ಟೈಮ್ಗೂ ಬರೀಬಹುದು ಒಂದು ಈಕ್ವೇಶನ್ ಅಲ್ವಾ? ಎರಡನೇ ಟೈಮ್ ಬರೆದ್ರೆ ಏನ್ ಬರುತ್ತೆ? ಹೆಚ್ ಈಕ್ವಲ್ ಟು ಯು ಸೈನ್ ಟೀಟಾ ಇಂಟು t2 ಮೈನಸ್ ಹಾಫ್ ಜಿ t2 ಸ್ಕ್ವೇರ್. ಯಾಕೆಂದ್ರೆ ಅದೇ ಹೈಟ್ ಗೆ ಮತ್ತೆ t2 ಅಷ್ಟು ಟೈಮ್ ಕಳೆದ ಮೇಲೆ ಬರುತ್ತೆ. ನಮ್ಗೆ ಹೆಚ್ಚಲ್ವಾ ಬೇಕಾಗಿರೋದು? ಫಸ್ಟ್ ಯು ಸೈನ್ ಟಿ ಅಂದ್ರೆ ಏನು ಅಂತ ನೋಡ್ಕೊಂಡ್ಬಿಡೋಣ. ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ, ಇದನ್ನ ಈಕ್ವೇಶನ್ 2 ಅಂತ ಕರೆಯೋಣ. ಎರಡನ್ನು ಈಕ್ವೇಟ್ ಮಾಡ್ಬಿಟ್ರೆ ಏನ್ ಬರುತ್ತೆ? ಯು ಸೈನ್ ಥೀಟಾ ಇಂಟು t1 ಮೈನಸ್ ಹಾಫ್ ಜಿ t1 ಸ್ಕ್ವೇರ್ ಈಕ್ವಲ್ ಟು ಯು ಸೈನ್ ಥೀಟಾ ಇಂಟು t2 ಮೈನಸ್ ಹಾಫ್ ಜಿ t2 ಸ್ಕ್ವೇರ್ ಆಗುತ್ತೆ. ಹಾಗಿದ್ರೆ ಈ ಟರ್ಮ್ ನ ಈ ಕಡೆ ಕರ್ಕೊಂಡ್ಬರೋಣ, ಇದನ್ನ ಆ ಕಡೆ ಕಳ್ಸೋಣ. ಏನ್ ಬರುತ್ತೆ ಅವಾಗ? ಹಾಫ್ ಜಿ ಇಂಟು t2 ಸ್ಕ್ವೇರ್ ಮೈನಸ್ t1 ಸ್ಕ್ವೇರ್ ಈಕ್ವಲ್ ಟು ಯು ಸೈನ್ ಟೀಟಾ ಇಂಟು t2 ಯು ಸೈನ್ ಟೀಟಾ ಇಂಟು t2 ಮೈನಸ್ t1 ಬರುತ್ತೆ.
ನೋಡ್ರಪ್ಪ, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ತರ ಇದೆ. ಇದನ್ನೇನಂತ ಬರ್ಕೋಬಹುದು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರ್ಕೋಬಹುದು. ಎ ಮೈನಸ್ ಬಿ ಇಲ್ಲಿ ಕ್ಯಾನ್ಸಲ್ ಆಗೋಗತ್ತಲ್ಲ. ಹಾಗಾಗಿ ಏನ್ ಬರುತ್ತೆ ಆನ್ಸರ್ ನಮ್ಗೆ T2 plus T1 into G divided by 2 is equal to U sin theta ಬರುತ್ತೆ. ಅಂದ್ರೆ U sin theta ಜಾಗಕ್ಕೆ ನೀವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಇದನ್ನ ಈಕ್ವೇಶನ್ 1 ಅಲ್ಲಿ ಹಾಕ್ಬಿಡೋಣ. ಹಾಕಿದ್ರೆ ಏನ್ ಬರುತ್ತೆ ಅಂತ ನೋಡೋಣ. ನೀವು ಇದನ್ನ ಈಕ್ವೇಶನ್ 1 ಒಳಗೆ ಹಾಕಿದ ತಕ್ಷಣ ನಿಮಗ್ ಬರೋದು H equal to U sin theta ಬದಲು T1 plus T2 multiplied by G divided by 2 ಬರ್ಕೋಬಹುದು into T1 minus half G T1 square ಬರುತ್ತೆ ಅಲ್ವಾ? ಯಾಸ್ ಆರ್ ನೋ? ಹಿಂಗ್ ಬಂದ್ಬಿಟ್ಟ ಮೇಲೆ ಇದನ್ನ G ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ. G by 2 ನ H equal to T1 into G divided by 2 plus T1 T2 divided into G divided by 2 minus half G T1 square ಬರುತ್ತೆ. ಸೊ ಅಫ್ ಕೋರ್ಸ್ ಇದು T1 square, T1 into T1 square ಆಯ್ತು. ಇದು ಮತ್ತೆ ಇದು ಕ್ಯಾನ್ಸಲ್ ಆಗೋಯ್ತು ನೋಡಿ. ಇದು T1 square divided by 2 into G. ಇದು ಅಷ್ಟೇ T1 square divided by 2 into G. ಪ್ಲಸ್ ಇದೆ, ಇದು ಮೈನಸ್ ಇದೆ, ಹೋಗ್ಬಿಡುತ್ತೆ. ಹಾಗಾದ್ರೆ ಹೈಟ್ ಆಫ್ ದ ವಾಲ್ ಏನ್ ಬಂತು? ಹೈಟ್ ಆಫ್ ದ ವಾಲ್ T1 T2 G divided by 2. ಇದನ್ನ ನಿಮ್ ಬೇರೆ ಎಕ್ಸಾಮ್ ಅಲ್ಲಿ ಶಾರ್ಟ್ ಕಟ್ ತರ ಬಳಸ್ಕೋಬಹುದು. ಅಕಸ್ಮಾತ್ ಏನಾದ್ರು ಕ್ವೆಶ್ಚನ್ ನಿಮ್ಗೆ ಒಂದ್ ಪ್ರೊಜೆಕ್ಟೈಲ್ ನ ಎಸ್ತಿದೀವಿ, ಈ 2 ವಾಲ್ ಗಳನ್ನ ಕ್ಲಿಯರ್ ಮಾಡುತ್ತೆ, ಜಸ್ಟ್ ಕ್ಲಿಯರ್ ಮಾಡುತ್ತೆ. ಟೈಮ್ T1 ಗೆ ಮೊದಲನೇ ವಾಲ್ ಕ್ಲಿಯರ್ ಮಾಡುತ್ತೆ, T2 ಗೆ ಎರಡನೇ ವಾಲ್ ಕ್ಲಿಯರ್ ಮಾಡುತ್ತೆ. ಹಾಗಿದ್ರೆ ಆ ಹೈಟ್ ಏನು ಅಂತ ಯಾರು ಕೇಳಿದ್ರೆ T1 T2 G by 2 ಅಷ್ಟೇ. ಸೊ ಇದನ್ನ ಶಾರ್ಟ್ ಕಟ್ ಆಗಿ ಬೇಕಾದ್ರೆ ಎಲ್ಲರೂ ಬಳಸ್ಕೋಬಹುದು. ಹೋಗೋಣ ಮುಂದಕ್ಕೆ. ಎರಡನೇ ಪ್ರಶ್ನೆ ಸಾಲ್ವ್ ಮಾಡೋಣ. ಬಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ಏನು ಅಂತ ನೋಡೋಣ. ಬಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ಹೇಳುತ್ತೆ, ದ ಟೈಮ್ T1 and T2 in terms of height of the wall. T1 and T2 height ಇನ ಫಾರ್ಮಲ್ಲಿ ಬರೀರಿ ಯೂಸಿಂಗ್ ದ ಹೈಟ್ ಅಂತ ಹೇಳಿ ನೋಡೋಣ. ಅದನ್ನು ಸಾಲ್ವ್ ಮಾಡೋಣ. ನೋಡ್ರಪ್ಪ, ಇವಾಗ ನಮ್ಗೆ ಅದೇ ಈಕ್ವೇಶನ್ ಮತ್ತೆ ಬರಿತೀನಿ ನಾನು. ಬಿಕಾಸ್ ವಿ ವಾಂಟ್ ಟು ಫೈಂಡ್ ದ ಹೈಟ್, ದ ಟೈಮ್ T1 and T2 ಕಂಡುಹಿಡಿಬೇಕು ನಾವು. ಹಾಗಾಗಿ ಮತ್ತೆ ಹೈಟ್ ಆಫ್ ದ ವಾಲ್ ಇಸ್ ಈಕ್ವಲ್ ಟು ಯು ಸೈನ್ ಥೀಟಾ ಇಂಟು ಟಿ ಮೈನಸ್ ಹಾಫ್ ಜಿ T1 ಸ್ಕ್ವೇರ್ ಟಿ ಸ್ಕ್ವೇರ್ ಅಂತ ಬರೀತೀನಿ. ಯಾಕೆ ಸರ್ ಹೀಗೆ ಬರೆದ್ರಿ? ಯಾಕೆ ಬರ್ದೆ ಅಂದ್ರೆ, ಎರಡು ಟೈಮ್ಗಳಲ್ಲಿ ಆ ಪಾರ್ಟಿಕಲ್ ಕ್ರಾಸ್ ಮಾಡ್ಬೇಕಾದ್ರೆ ಎಕ್ಸಾಕ್ಟ್ಲಿ ವಾಲ್ ಹತ್ರ ಇರುತ್ತೆ, ಆ ಗೋಡೆ ಹತ್ರ ಇರುತ್ತೆ. ಸೊ ವೈ ಕೋಆರ್ಡಿನೇಟ್ ಸೇಮ್, ಬಟ್ ಟೈಮ್ಗಳು ಮಾತ್ರ ಬೇರೆ. ಇದು ಮೊದಲನೇ ಟೈಮು, ಅದು ಇನ್ನೊಂದು ಟೈಮು. ಹಾಗಿರ್ಬೇಕಾದ್ರೆ H equal to U sin theta into T minus half G T square ಅಂತ ಹೇಳಿ ಬರ್ಕೊಂಡು ಇವಾಗ ಇದೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಯ್ತು. ಅದನ್ನ ಸಾಲ್ವ್ ಮಾಡೋಣ. ಯಾಕೆಂದ್ರೆ ಅದೇ ಹೈಟ್ಗೆ ಬೇರೆ ಬೇರೆ ಟೈಮ್ ಅಲ್ಲಿ ಅದೇ ಹೈಟ್ ಇರೋದ್ರಿಂದ ನಿಮ್ಗೆ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಟೈಮ್ ಅಲ್ಲಿ ಬಂದಿದೆ. ಸಾಲ್ವ್ ಮಾಡಿ. ಇದನ್ನ ಈ ಕಡೆ ಕರ್ಕೊಂಬನ್ನಿ. ಹಾಫ್ ಜಿ ಟಿ ಸ್ಕ್ವೇರ್ ಮೈನಸ್ ಯು ಸೈನ್ ಥೀಟಾ ಇಂಟು ಟಿ ಮೈನಸ್ ಪ್ಲಸ್ ಎಚ್ ಈಕ್ವಲ್ ಟು 0. ಇದು ನಮ್ಮ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗುತ್ತೆ. ಹಾಗಾದ್ರೆ ಇವಾಗ ಟಿ ಸ್ಕ್ವೇರ್ ಇದನ್ನೆಲ್ಲದನ್ನು ಆ ಕಡೆ ಕಳಿಸ್ಕೊಳ್ಳೋಣ. ಟಿ ಸ್ಕ್ವೇರ್ ಮೈನಸ್ 2u sin theta divided by g into t plus 2h divided by g equal to 0 ಬರುತ್ತೆ. ನಿಮ್ಮ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮುಲಾ ಇದೆಯಲ್ಲ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a, ಅದನ್ನ ಅಪ್ಲೈ ಮಾಡಿ ಬನ್ನಿ. ಸೊ ಟೈಮ್ ಬೇಕು ಅಂದ್ರೆ ಮೈನಸ್ ಬಿ ಅಂದ್ರೆ 2u sin theta divided by g ಬರುತ್ತೆ, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೆ 2u sin theta divided by g the whole square minus 4ac, 4 into a ಹೇಗಿದ್ರು 1 ಬಿಡ್ರಪ್ಪ, c is 2h divided by g ಬರುತ್ತೆ, divided by 2a, a 1 ಆಗಿರೋದ್ರಿಂದ ಡಿವೈಡ್ ಬೈ 2 ಬಂತು. ಈಗ ಇದನ್ನ ಕಾಮನ್ ಫ್ಯಾಕ್ಟರ್ ತಗೊಂಡ್ಬಿಟ್ರೆ 2u sin theta by g ನ 2 ಮತ್ತೆ 2 ಕ್ಯಾನ್ಸಲ್ ಆಗಿ u sin theta divided by g ಉಳ್ಕೊಳ್ಳುತ್ತೆ. ಆಮೇಲೆ ಒಳಗಡೆ ಇದನ್ನ ಕಾಮನ್ ತಗೊಂಡಿರೋದ್ರಿಂದ 1 ಬಂತು, ಪ್ಲಸ್ ಆರ್ ಮೈನಸ್ ಬರ್ಕೊಂಡಿದೀನಿ. ರೂಟ್ ಆಫ್ ಇದು u sin 2u sin theta by g ಇದೆ, ಇದು 1 ಬರುತ್ತೆ, ಮೈನಸ್
ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2u sin theta by g the whole square ಮಾಡಿ ಅವಾಗ ಏನ್ ಉಳ್ಕೊಳುತ್ತೆ ರೂಟ್ ಆಫ್ 2gh ಡಿವೈಡೆಡ್ ಬೈ u sin theta ಉಳ್ಕೊಳುತ್ತೆ ದ ಹೋಲ್ ಸ್ಕ್ವೇರ್ ರೈಟ್. ಸೊ ಇದು ನಮ್ಮ ಟೈಮ್. ಪ್ಲಸ್ ಹಾಕಿದ್ರೆ ಒಂದು ಟೈಮ್ ಬರುತ್ತೆ, ಮೈನಸ್ ಹಾಕಿದ್ರೆ ಒಂದು ಟೈಮ್ ಬರುತ್ತೆ. ಸೊ ಇವಾಗ ಎರಡು ಟೈಮ್ಗಳಲ್ಲಿ ಆ ಗೋಡೆಗಳನ್ನ ಕ್ರಾಸ್ ಮಾಡಕ್, ಮೊದಲನೇ ಗೋಡೆ ಕ್ರಾಸ್ ಮಾಡಕ್ಕೆ ಟೈಮ್ t1 ಬೇಕು. ಆ t1 ಗೆ ಈಕ್ವೇಶನ್ u sin theta by g into 1 ಮೈನಸ್ ರೂಟ್ ಆಫ್ 1 ಮೈನಸ್ ಇದೇನಿದೆಯೋ ಅದು. ಆಮೇಲೆ ಅಕಸ್ಮಾತ್ ಎರಡನೇ ಗೋಡೆಗೆ ಇಲ್ಲಿ ಪ್ಲಸ್ ತಗೋಬೇಕು, ಯಾಕಂದ್ರೆ ಆ ಟೈಮ್ ಜಾಸ್ತಿನಲ್ಲ ಎರಡನೇ ಗೋಡೆ ಕವರ್ ಮಾಡಕ್ಕೆ. ಸೊ ಇದು ನಮ್ಮ ಗೋಡೆಗಳನ್ನ ಕ್ರಾಸ್ ಮಾಡಕ್ಕೆ ಬೇಕಾಗಿರೋ ಟೈಮ್ಗಳು. ಒಂದನ್ನ t1 ಅಂತ ತಗೊಳ್ಳಿ, ಇನ್ನೊಂದನ್ನ t2 ಅಂತ ತಗೊಳ್ಳಿ. ಅಲ್ಲಿಗೆ ಮುಗೀತು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೂರನೇದು ಪ್ರಶ್ನೆ ಏನ್ ಹೇಳುತ್ತೆ? ಮೂರನೇ ಪ್ರಶ್ನೆ, ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ರೇಂಜ್ ಆಫ್ ಪ್ರೊಜೆಕ್ಟೈಲ್ ಅಂತ ಹೇಳುತ್ತೆ. ರೇಂಜ್ ಆಫ್ ಪ್ರೊಜೆಕ್ಟೈಲ್ ಮಾಡ್ಬೇಕಂತೆ, ಮತ್ತೆ ಡಿಸ್ಟೆನ್ಸ್ ಬಿಟ್ವೀನ್ ದ ವಾಲ್ಸ್ ಮಾಡ್ಬೇಕಂತೆ. ಬಹಳ ಈಸಿ ಅದು. ಯಾಕೆ ಗೊತ್ತಾ? ಮೊದಲನೇ ವಾಲ್ಗೆ ಡಿಸ್ಟೆನ್ಸ್ ನ x1 ಅಂತ ಅನ್ಕೊಳ್ಳೋಣ, ಎರಡನೇ ವಾಲ್ಗೆ ಡಿಸ್ಟೆನ್ಸ್ ನ x2 ಅಂತ ಅನ್ಕೊಳ್ಳೋಣ. ಈಗ ನೀವು ಸುಮ್ಮನೆ ನೋಡಿದ್ರೆ ಈ ಈಕ್ವೇಶನ್ ಅನ್ನ ಇಲ್ಲಿ ರೇಂಜ್ ಬೇಕು ಅಂದ್ರೆ ನಿಮ್ಗೆ x2 ಪ್ಲಸ್ x1, ಯಾಕಂದ್ರೆ ಇಲ್ಲಿ ಅಷ್ಟೇ x1 ಇದು ಅಷ್ಟೇ. ಸೊ x2 ಪ್ಲಸ್ x1 ಮಾಡಿದ್ರೆ ರೇಂಜ್ ಬಂದ್ಬಿಡುತ್ತೆ. ಅದಕ್ಕೆ x1 ಪ್ಲಸ್ x2 ಅಂತ ಬರೀತೀನಿ. ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ವಾಲ್ಸ್ ಬೇಕಲ್ಲ, ಈ ಡಿಸ್ಟೆನ್ಸ್ ಬೇಕಲ್ಲ, ಈ ಡಿಸ್ಟೆನ್ಸ್ ಬೇಕಾದ್ರೆ ನಿಮ್ಗೆ ಡಿ ನ x2 ಮೈನಸ್ x1 ಅಂತ ಬರ್ಕೊಂಡ್ರೆ ಆಗೋಯ್ತು. ಸರ್ ಇವಾಗ ಹಾಗಾದ್ರೆ x1 x2 ಹೆಂಗ್ ಸರ್ ಕಂಡುಹಿಡಿಯೋದು ಅಂತ ನಿಮ್ ಪ್ರಶ್ನೆ ಆಗಿದ್ರೆ ಅದನ್ನ ಹೇಳ್ತೀನಿ ಬನ್ನಿ. ಅಕಸ್ಮಾತ್ x2 x1 ಕಂಡುಹಿಡಿಬೇಕು ನೀವು ಅಂತಂದ್ರೆ ನೀವು y ಈಕ್ವಲ್ ಟು x tan theta ಮೈನಸ್ gx ಸ್ಕ್ವೇರ್ಡ್ ಡಿವೈಡೆಡ್ ಬೈ 2 u ಸ್ಕ್ವೇರ್ cos ಸ್ಕ್ವೇರ್ theta. ನೋಡಿ ಇಲ್ಲಿದೆ ಈಕ್ವೇಶನ್ ಆಫ್ ಟ್ರಾಜೆಕ್ಟರಿ ಆಫ್ ದ ಪ್ರೊಜೆಕ್ಟೈಲ್. ಇವಾಗ ಈ ಈಕ್ವೇಶನ್ ಅನ್ನ ಬಳಸಿ, ಇಟ್ಸ್ ಅನ್ ಈಕ್ವೇಶನ್ ಆಫ್ ಟ್ರಾಜೆಕ್ಟರಿ ಅಂಡ್ ಇಟ್ಸ್ ಈಕ್ವೇಶನ್, ಇಟ್ಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್ ಇನ್ ಎಕ್ಸ್ ಅದು. ಸೊ ನೀವು ಸಾಲ್ವ್ ಮಾಡಿದ್ರೆ ಎಕ್ಸ್ ಎರಡು ವ್ಯಾಲ್ಯೂ ಬರುತ್ತೆ. ಹಿಂದೆ ಕೇಸಲ್ಲಿ ನಾವು ಸಾಲ್ವ್ ಮಾಡ್ಲಿಲ್ವಾ, ಟೈಮ್ ಅನ್ನ ತಗೊಂಡು ಎರಡು ಟೈಮ್ಗೆ ಬಂತಲ್ಲ, ಅದೇ ತರ ಎರಡು ಎಕ್ಸ್ ಬರುತ್ತೆ, x1 ಅಂಡ್ x2. ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ನೀವು ಸಾಲ್ವ್ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ. ಈ ತರ ಪ್ರಶ್ನೆಗಳು JEE ಎಕ್ಸಾಮ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಬರೋ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.